ಒಂದು ಇವತ್ತು ನಾನು ಮುಖ್ಯವಾಗಿ ಬಂದಿರೋದು ಕೇಲಿ ಸಂಸ್ಥೆಯ ದಶಮಾನೋತ್ಸವ ಕಾರ್ಯಕ್ರಮ. ಇದು 109ನೇದು ಅಂತ ಕಾಣಿಸ್ತದೆ. ಅವರ ಸಂಸ್ಥಾಪನಾ ದಿನಾಚರಣೆ, ಸಂಸ್ಥಾಪನೆ ಏನದು ಸಂಸ್ಥಾಪನಾ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಬರೋದಕ್ಕೆ ನನ್ನ ಇಲಾಖೆ ರೈಲ್ವೆ ಮತ್ತು ಗತಿಶಕ್ತಿ ಜಲಶಕ್ತಿಯಲ್ಲಿ ವಿಶೇಷವಾಗಿ ದಿವಂಗತ ಸುರೇಶ್ ಅಂಗಡಿಯವರ ಕನಸು ಹುಬ್ಬಳ್ಳಿ ಧಾರವಾಡ ಬೆಳಗಾಂ. ಅದು ಹೋದ ಸಾರಿ ಬಂದಾಗ ಕೂಡ ಚರ್ಚೆ ಮಾಡಿದ್ದೆ. ಅದಾದಮೇಲೆ ಮತ್ತೆ ಚರ್ಚೆ ಮಾಡಿದ್ದೆ. 10 ಬಾರಿ ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾಯಿದ್ದೀನಿ. ಹುಬ್ಬಳ್ಳಿ ಧಾರವಾಡದ್ದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅಲ್ಲೇ ಇವಾಗ ಚರ್ಚೆ ಮಾಡ್ತೀವಿ. ತಾವು ಅಲ್ಲಿ ಬರ್ತೀರಾ ಅಂತ ಕಾಣಿಸ್ತದೆ. ಈ ಅವಧಿಯಲ್ಲಿ ಅದೆಷ್ಟೇ ಇದಾದರೂ ಕೂಡ ಪ್ರಧಾನಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು, ನಾವು ತೀರ್ಮಾನ ಮಾಡಿದ್ವಿ ನರೇಂದ್ರ ಮೋದಿ ಸಾಹೇಬರು ಏನು ಸುರೇಶ್ ಅಂಗಡಿಯವರ ಒಂದು ಇದಿದೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಈ ಒಂದು ಟರ್ಮಿನಲ್ ಅದು ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸಮಸ್ಯೆ ಲ್ಯಾಂಡಿಂದ ಒಂದೇಪ್ಪ. ನಮಗೆ ರಾಜ್ಯ ಸರ್ಕಾರ ನಮಗೆ ಲ್ಯಾಂಡ್ ಕೊಟ್ಟಿದೆ. ಇಷ್ಟೊತ್ತಿಗೆ ಒಂದು ಹಂತಕ್ಕೆ ಬಂದೇ ಬಿಟ್ಟಿರೋದು. ಇವಾಗ ಇವರು ನಮ್ಮ ಬೆಳಗಾವಿನ ಇವತ್ತಿನ ಜಿಲ್ಲಾಧಿಕಾರಿಗಳು ಬಂದಮೇಲೆ ತುಂಬ ಸೀರಿಯಸ್ಸಾಗಿ ತೊಗೊಂಡು ಅದಕ್ಕೆ ಒಂದು ತಾತ್ವಿಕ ಹಂತಕ್ಕೆ ಬಂದಿದ್ದಾರೆ. ಅದೇ ರೀತಿ ಹುಬ್ಬಳ್ಳಿ ಧಾರವಾಡದ ಜಿಲ್ಲಾಧಿಕಾರಿಗಳು ನನಗೆ ಇವತ್ತೇನೋ ಕಮಿಟಿ ಬಂದಿದೆ ಅಂತ ಹೇಳ್ತಾಯಿದ್ರು. ನಾನು ಇವಾಗ ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖೇನ ಅವ್ರನ್ನೂ ಮಾತಾಡ್ತೀನಿ. ನಾನು ಅಲ್ಲಿ ಮಾತಾಡ್ತೀನಿ, ಅವೆಲ್ಲ ಅಲ್ಲಿ ಮಾತಾಡ್ತೀನಿ. ನಾವು ರೈಲ್ವೆ ಸಂಪರ್ಕ ಕೇವಲ ಅದೊಂದೇ ಅಲ್ಲ, ಬೆಳಗಾಮು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಹೋಗಬೇಕಾದ ಅವಶ್ಯಕತೆ ಇದೆ. ಈಗಾಗಲೇ ನಾವು ಸರ್ವೆಗೆ ಹಾಕಿದ್ವಿ. ಅದು ಕೂಡ ಏನೇನಾಗಿದೆ ಅಲ್ಲ ನನಗಿನ್ನೂ ಮಾಹಿತಿ ಇಲ್ಲ. ಅಲ್ಲಿ ತಿಳ್ಕೊಂಡು ಅದು ಮಾತಾಡ್ತೀನಿ. ಅದರ ಅವಶ್ಯಕತೆ ಇದೆ, ಮಾಡಬೇಕು ಅಂದಾಗ ನಾವು ಜನಗಳಿಗೋಸ್ಕರ ಅದು ಮಾಡಲೇಬೇಕಾಗ್ತದೆ. ಅದ್ರ ಬಗ್ಗೆ ನಾನು ಗಮನ ಹರಿಸ್ತೀನಿ. ಅಪ್ಪ 2-3 ಸಾರಿ ಕೇಳ್ತಾನೆ ಇದ್ದೀನಿ, ನಾನು ಹೇಳ್ತಾನೆ ಇದ್ದೀನಿ. ಮುಂದಿನ ತಿಂಗಳಲ್ಲಿ ನಿಮಗೆ ಸ್ಲೀಪಿಂಗ್ ಕೋಚ್ ಬರ್ತದೆ. ಈಗಾಗಲೇ ಪೂನಾಯಿಂದ ಬೆಳಗಾವಿಗೆ ಬಂದು ಟ್ರೈನ್ ಒಂದೇ ಭಾರತನ ಬಂದಿದೆ. ಮತ್ತು ಬೇರೆ ಬೇರೆ ಟ್ರೈನ್ಗಳನ್ನು ಕೂಡ ಕೊಡ್ತಾಯಿದ್ದೀವಿ. ಅವಶ್ಯಕತೆಗೆ ಅನುಗುಣವಾಗಿ ಏನೇನು ಮಾಡಬೇಕೋ ನಾವು ಮಾಡ್ತೀವಿ. ಯಾವುದನ್ನು ಕೂಡ ನಾವು ಸ್ಲೀಪಿಂಗ್ ಕೋಚನ್ನು ಇಲ್ಲಿಂದಾನೇ ಸ್ಟಾರ್ಟ್ ಮಾಡತಕ್ಕಂಥದ್ದಕ್ಕೂ ಕೂಡ ಯೋಚನೆ ಮಾಡಿದ್ದೀವಿ. ಅವೆಲ್ಲವೂ ಆಗ್ತದೆ. ಅಲ್ಲಿ ಯಾರಾದರೂ ಮುಖ್ಯಮಂತ್ರಿನ ಬಿಟ್ಟಿದ್ರೆ ಯಾರು ಸುಮ್ಮನೆ ಇರೋಕ್ಕಾಯ್ತದ? ಮುಖ್ಯಮಂತ್ರಿ ಮುಟ್ಟಿದ್ರೆ ಏನಾಯ್ತದೆ? ಪೊಲೀಸರು ಇರ್ತಾರೆ, ಕೇಸ್ ಹಾಕ್ತಾರೆ ಅಲ್ವಾ? ಹಂಗಾಗಿ ಆ ಅರ್ಥದಲ್ಲಿ ಅವ್ರು ಏನೋ ಮಾತಾಡಿರ್ಬೋದು. ಸಿದ್ದರಾಮಯ್ಯನವರು ಒಬ್ಬ ಅನುಭವಿ ರಾಜಕಾರಣಿಗಳಿದ್ದಾರೆ. 2 ಬಾರಿ ಮುಖ್ಯಮಂತ್ರಿಗಳಾದವರಿದ್ದಾರೆ. ಅವ್ರು ಏನು ಮಾತಾಡ್ತಾ ಇದ್ದೀನಿ ಅಂತದ್ದು ಅವ್ರ ವಿವೇಚನೆಗೆ ಬಿಡ್ತೀನಿ. ಅದರ ದುಷ್ಪರಿಣಾಮ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಇರ್ತಕ್ಕಂಥ ಭಾವನೆಗಳಿಗೆ ನಾವು ತದ್ವಿರುದ್ಧವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಅವರೇ ತೀರ್ಮಾನ ಮಾಡ್ಕೋಬೇಕು. ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸುಮಾರು 80 ಜನ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ. ನಾವು ನಿತ್ಯ ಭಯದಲ್ಲೇ ಕೆಲಸ ಮಾಡುವಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೆದು ಕೂಡ ಈವರೆಗೂ ಯಾವುದೇ ರೀತಿಯಾದ ಕ್ರಮ ಆಗಿಲ್ಲ. ಮತ್ತು ಉಗ್ರನ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಆರೋಪಿಗಳ ಮಾನ್ಯ ತಹಶೀಲ್ದಾರ್ ಕಚೇರಿ ಒಳಗೆ SD ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡ್ರು. ಲಕ್ಷ್ಮೀ ಒಂದು ನಿಮಿಷ ತಾಳೋ, ನಾನು ಇದಕ್ಕೆ ಆನ್ಸರ್ ಮಾಡಿದ್ರೆ ಬೇಜಾರು ಮಾಡ್ಕೋತೀರ. ರಾಜ್ಯ ಸರ್ಕಾರದ ಕಾರ್ಯವೈಖರಿ ಸರಿ ಇಲ್ಲ ಅಂದರೆ ನೀವೇ ಇದು ಮಾಡ್ತೀರಿ. ನಾನು ಏನು ಮಾಡ್ಬೋದು ಅಂತ ನೀವು ಹೇಳ್ರಿ. ಒಂದು, ಈ ಮಟ್ಟದಲ್ಲಿ ಯಾವತ್ತಾದ್ರು ನಡೆದಿತ್ತಾ? ಈ ಮಟ್ಟದಲ್ಲಿ ಇತ್ತಾ? ಮುಖ್ಯಮಂತ್ರಿಗಳು ಏನು ಹೇಳ್ತಾರಲ್ಲ, ನಾನು ಮುಟ್ಟಿದ್ರೆ ಅಂತ ಅಂತಾರಲ್ಲ, ಅಂಥವರು ನಿಮ್ಮನ್ನು ಯಾರೋ ಮುಟ್ಟೋದು ಬೇಡ, ಇವನು ಸ್ವಲ್ಪ ನೀವೇ ಮುಟ್ಟಿ ಸ್ವಾಮಿ ಇಂಥ ಅಲ್ವಾ ಹೇಳಿ ನೀವೇನೆ ಅಧಿಕಾರಿ ಅಲ್ಲ. ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳು ಯೋಚನೆ ಮಾಡಬೇಕು. ಈ ರೀತಿ ಅವರೇ ಒಂದು ಧಮಕಿ ಹಾಕಿದಾಗ ಇಂಥ ಅನೇಕ ಸಮಸ್ಯೆಗಳು ಇನ್ನೂ ಕೂಡ ಜಾಸ್ತಿ ಆಯ್ತವೆ. ಅಧಿಕಾರಿಗಳನ್ನ ಯಾವ ರೀತಿ ಕಾಣ್ತಾ ಇದ್ದೀರಿ ಅನ್ನೋದು ಅಧಿಕಾರಿಗಳು ಹೇಳಿದ್ರು, ನನಗೆ ಗೊತ್ತಿಲ್ಲ. ನೀವು ಹೇಳಿದ್ರ ಮೇಲೆ ನನಗೆ 1 ಸೆಕೆಂಡ್ ಅಷ್ಟೇ ನಾನು ಗಮನ ಹರಿಸೋದು. ಆಯ್ತಪ್ಪ, ನಾನು ಗಮನಿದ್ದಿಲ್ಲ, ತಿಳ್ಕೊತೀನಿ. ಬಟ್ ಯಾರು ಏನೇ ಆಗಿದ್ರು ಸರ್ಕಾರ ತನ್ನ ಕರ್ತವ್ಯ ನಿರ್ವಹಣೆ ಮಾಡಬೇಕು. ಅದು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಹೆಂಗಿದೆ ಅನ್ನೋದು ನಿಮಗೂ ಗೊತ್ತಿದೆ. ಅದ್ರ ಬಗ್ಗೆ ಅವ್ರು ಎಚ್ಚೆತ್ಕೋಬೇಕಾಯ್ತದೆ. ಅಪ್ಪ ನೋಡ್ರಿ, ಎಲ್ಲ ಸಖ್ಯ ಅಂತ ಆಗ್ತಾಯಿದೆಯಪ್ಪ. ಇನ್ನೊಂದು 23ನೇ ತಾರೀಕು ಆದಮೇಲೆ ಭಾರತೀಯ ಜನತಾ ಪಕ್ಷ ಯಾವ ಪೀಕ್ ಹೋಗ್ತದೆ ಅಂತ ನೀವೇ ನೋಡಿರಿ. ಬನ್ನಿ, ಸಾಯಂಕಾಲ ಸಿಗ್ತೀನಿ, ಬನ್ನಿ ಪ್ಲೀಸ್ ದಯವಿಟ್ಟು ಬನ್ನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.